ಇಲ್ಲಿ ನಡೀತಾ ಇರೋದು ಕ್ರಿಕೆಟು, ವರ್ಲ್ಡ್ ಕಪ್ ಅಲ್ಲ. ಸರ್ಕಾರಿ ಸವಾಲ್ 100, BPL ಸವಾಲ್ 100. ಕ್ರಿಕೆಟ್ ಒಂದು ಕ್ರೀಡೆ, ದಯವಿಟ್ಟು ಕ್ರೀಡೆ ತರನೇ ಆಡಿ. IPL ನೋಡಿ ಎಂಜಾಯ್ ಮಾಡಿ, ಬೆಟ್ಟಿಂಗ್ ಆಡಬೇಡಿ. ಮನೆ ಮಠ ಹಾಳಾಗೋಗವೆ, ಕಣ್ಣಲ್ಲಿ ಎಲ್ಲರೂ ನೋಡೋರೆ. ಭರತ್ ತಂಡದವರು 4 ಜನ ತಗೊಂಡಿದ್ದಾರೆ, 4 ಇದೆ. ಮಧುಸೂದನ್ ರವರು 2 ತಗೊಂಡಿದ್ದಾರೆ, ಇನ್ನ 6 ಇದೆ. ಮುದ್ದುರಾಜ್ 4 ಜನ ತಗೊಂಡಿದ್ದಾರೆ, ಇನ್ನ 4 ಇದೆ. ಸತೀಶ್ 2 ತಗೊಂಡಿದ್ದಾರೆ. ಪಾಯಿಂಟ್ಸ್ ಬಂದ್ಬಿಟ್ಟು ಮಹೇಶ್ ಅವರು 6100, ಭರತ್ 4900, ಮಧುಸೂದನ್ 500, ಮುದ್ದುರಾಜ್ 1800, ಸತೀಶ್ 5400. ಬಾಣವಾಡಿ ಒಂದು ಚಿಕ್ಕ ಹಳ್ಳಿ ಆಗಿರೋದ್ರಿಂದ IPL ರೀತಿಯಲ್ಲಿ ಆರಾಜ್ ಕೂಡ IPL ರೀತಿಯಲ್ಲಿ ಮಾಡೋಣ. ನಮ್ಮ ಗ್ರಾಮಸ್ಥರು ನಮಗೋಸ್ಕರ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮೊದಲನೆಯ ಉದ್ದೇಶ ಇದೆ. ನಮ್ಮ ಏನು ಪಂಚಾಯಿತಿ ಆಯ್ತೋ ಪಂಚಾಯಿತಿ ಪೂರ್ತಿ ಒಗ್ಗೂಡಿ ಆ 2 ದಿವಸ ನಮಗೆ ಹಬ್ಬ ಸರ್. ಹಬ್ಬದಲ್ಲಿ ಎಲ್ಲ ಕೂಡ ನಾವು ಒಗ್ಗಟ್ಟಾಗಿ ಒಟ್ಟಿಗೆ ಕುಡ್ಕೊಂಡು 2 ದಿವಸ ಟೈಮ್ ಪಾಸ್ ಮಾಡ್ತೀವಿ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಬಾನವಾಡಿ ಗ್ರಾಮದಲ್ಲಿ 3ನೇ ಸೀಸನ್ನ ಕ್ರಿಕೆಟ್ ಟೂರ್ನಮೆಂಟ್ಗೆ ಆಟಗಾರರನ್ನ ಬಿಡ್ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಯಿತು. ದಿಲೀಪ್ ಉತ್ತಮ ಬ್ಯಾಟ್ಸ್ಮನ್ ಆಗಿದ್ದಾರೆ. ಇವರು 100. ಮಧುಸೂದನ್ RCB ತಂಡದಿಂದ 100, 400, 500. ಮಧುಸೂದನ್ 600, 600. ಭರತ್ ತಂಡದಿಂದ 600, 800. ಭರತ್ ತಂಡದಿಂದ 900. ಮುದ್ದುರಾಜ್ ರವರಿಂದ ಬಹಳ ತ್ವರಿತಗತಿಯಲ್ಲಿ ಸೇಲ್ ಆಗ್ತಾ ಇದ್ದಾರೆ. 2000. ಭರತ್ ರವರಿಂದ ಹೈಯೆಸ್ಟ್ ಬೀಟ್ ಹೋಗಿದ್ದಾರೆ. ಈಗ ಇಲ್ಲಿವರೆಗೂ ಹೈಯೆಸ್ಟ್ ಬೀಟ್ ಹೋಗಿದ್ದಾರೆ ದಿಲೀಪ್ ರವರು ಭರತ್ ತಂಡದಿಂದ. PS ತಂಡ 3000. ಬಹಳ ಅಂತರದ ಬಿಡ್ ಅನ್ನ ಕೂಗ್ತಾ ಇದ್ದಾರೆ. ಬಿಡ್ ಅಂದ್ರೆ ಹೀಗಿರ್ಬೇಕು, ಒಳ್ಳೆ ಬೇಡಿಕೆ ಕಾಣಿಸ್ತಾ ಇದೆ. 300, 3500. ಭರತ್ 3500 ಫಿಕ್ಸ್ ಆಗಿ ಕಾಣಿಸ್ತಿದೆ ದಿಲೀಪ್ ರವರಿಗೆ. ನೋಡೋಣ ಯಾರು ಪಾಲಾಗ್ತಾರೆ ಅಂತ. ಯಾವ ತಂಡದ? ಮಹೇಶ್ ತಂಡದವರು ಇನ್ನ ಯಾವ್ದು ಬೀಟ್ ಹೋಗಿಲ್ಲ. ಸತೀಶ್ ತಂಡದಿಂದ 4,000. 4000 ಒಂದ್ಸಾರಿ, 4000 2 ಸಾರಿ, 4100. ಭರತ್ ರವರಿಂದ PS ತಂಡ 4100. ಭಾರಿ ಬೇಡಿಕೆ ಇರ್ತಕ್ಕಂಥ ಆಟಗಾರ ದಿಲೀಪ್. 4100 PS ತಂಡ. ಭರತ್ 2 ಸಾರಿ, 2 ಸಾರಿ, 2.5 ಸಾರಿ ಬಿಟ್ಬಿಡ್ತೀನಪ್ಪ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಆಟಗಾರರನ್ನು ಬಿಡ್ ಮೂಲಕ ಆಯ್ಕೆ ಮಾಡಿಕೊಳ್ಳುವಂತೆ ಬಾಣವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕ್ರಿಕೆಟ್ ಆಟಗಾರರನ್ನು ಆಯ್ಕೆ ಮಾಡಿಕೊಂಡಿದ್ದು ವಿಶೇಷವಾಗಿತ್ತು. 7,500 ಭರತ್ ರವರು ಬಿಟ್ಟು ಕ್ಲೋಸ್ ಆಗುತ್ತೆ. 7,500 ಒಂದ್ಸಾರಿ, 2 ಸಾರಿ, 2.5 ಸಾರಿ ಬಿಟ್ಬಿಡ್ತೀನಪ್ಪ. ಸೋಲ್ಡ್ ಔಟ್. ಈಗ ಈ ಸಂದರ್ಭದಲ್ಲಿ ಕ್ರಿಕೆಟ್ ಆಟಗಾರ ಮಹೇಶ್ ಮಾತನಾಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಆಟಗಾರರನ್ನು ಬಿಡ್ ಮೂಲಕ ಆಯ್ಕೆ ಮಾಡಿಕೊಳ್ಳುವಂತೆ ನಮ್ಮ ಬಾನವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಆಯ್ಕೆ ಮಾಡಿಕೊಂಡಿರುವುದು ಸಂತಸ ತಂದಿದೆ. 5 ತಂಡಗಳು ಭಾಗವಹಿಸಿರುವುದರಿಂದ ಯಾವುದೇ ತಂಡ ಗೆದ್ದರೂ ಸರ್ಕಾರಿ ಶಾಲಾ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ತಿಳಿಸಿದ್ರು. ಸರ್ ನಮಸ್ಕಾರ, ನಮ್ಮ ಹೆಸರು ಮಹೇಶ್ ಅಂದ್ಬಿಟ್ಟು. ಈ ಗ್ರಾಮ ಬಂದು ಬಾಣವಾಡಿ, ಸೋಲೂರು ಹೋಬಳಿ, ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್ಕು. ಬಾಣವಾಡಿ ಪ್ರೀಮಿಯರ್ ಲೀಗ್ ಸೀಸನ್ 3 ಅಂತ ನಾವು ಹಮ್ಮಿಕೊಂಡಿದ್ದು. 2 ಸೀಸನ್ ಆಲ್ರೆಡಿ ಮುಗೀತು. ಇದು 3ನೇ ಸೀಸನ್ ಆಗಿರೋದ್ರಿಂದ ನಾವು ಸ್ವಲ್ಪ ಏನಾದ್ರು ವಿಭಿನ್ನವಾಗಿ ಮಾಡಬೇಕು ಅನ್ನೋ ರೀಸನ್ನಿಂದ ನಾವು ಆಕ್ಷನ್ನ ಬಿಡಿಂಗ್ ಮಾಡಿದೆ. ಪ್ಲೇಯರ್ನ ಪಾಯಿಂಟ್ಸ್ ಕೊಟ್ಟು ತಗೊಳ್ತಾರ ಮಾಡಿದ್ವಿ. ಒಂದು ಟೀಮ್ಗೆ 15,000 ಪಾಯಿಂಟ್ ಕೊಟ್ಟು 5 ಟೀಮು ಇಲ್ಲಿ ಸ್ಪರ್ಧೆ ಮಾಡ್ತವೆ. ನಾವು ಈ ಕ್ರೀಡೆ ಟೂರ್ನಮೆಂಟ್ ಮಾಡ್ತಾರ ಉದ್ದೇಶ ಏನು ಅಂತಂತಂದರೆ, ಗ್ರಾಮೀಣ ಕ್ರೀಡೆಗಳು ಎಸ್ಪೆಷಲಿ ಇವಾಗ ಕ್ರಿಕೆಟ್ಗೆ ಎಲ್ಲ ಇಂಟರ್ನ್ಯಾಷನಲ್ ಅಲ್ಲಿ ಇಲ್ಲಿ ಹೆಸರಿದೆ. ನಮ್ಮ ಹಳ್ಳಿ ಕಡೆ ಯಾವುದು ಇರ್ದಲೇ ಇರೋದ್ರಿಂದ IPL ಮಾದರಿಯಲ್ಲಿ ಮಾಡೋಣ. ಒಂದು ಚಿಕ್ಕೂರು ಬಾಣವಾಡಿ ಒಂದು ಚಿಕ್ಕ ಹಳ್ಳಿ ಆಗಿರೋದ್ರಿಂದ IPL ರೀತಿಯಲ್ಲಿ ಆರಾಜ್ ಕೂಡ IPL ರೀತಿಯಲ್ಲಿ ಮಾಡೋಣ. 100. ಸತೀಶ್ ಕಾಲ್ 100. ಯಾರು? ಮುದ್ದುರಾಜ್ 200, 500. ಸತೀಶ್ 500, 600. ಮುದ್ದುರಾಜ್ 700. ಸತೀಶ್ ಕಾಲ್ 700, 800. ಒಂದ್ಸಾರಿ 800 ಒಂದ್ಸಾರಿ. ಮುದ್ದುರಾಜ್ ಅವರ ಕಾಲ್ 800, 2 ಸಾರಿ, 800. ಪ್ಲೇಯರ್ ನೇಮ್ ಹೇಮಂತ್ 2 ಸಾರಿ, 2.5 ಸಾರಿ ಬಿಟ್ಬಿಡ್ತೀನಪ್ಪ. ಸೋಲ್ಡ್ ಔಟ್ ಫಾರ್ 800 ಪಾಯಿಂಟ್ಸ್ ಹೇಮಂತ್.
ನಮ್ಮ ಗ್ರಾಮಸ್ಥರು ನಮಗೋಸ್ಕರ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷ ಆಗಿರ್ಬೋದು, ಕೃಷ್ಣಣಿಯವರು, ಮತ್ತು ನಮ್ಮ ಮಾಜಿ ಅಧ್ಯಕ್ಷ ಕೃಷ್ಣಣಿಯವರು, ಗಂಗರೇವಣ್ಣವರು, ಇನ್ನೂ ತುಂಬ ಜನ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಗ್ರಾಮಸ್ಥರು ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ, ಎಸ್ಪೆಷಲಿ ನಮ್ಮ ರವಣಿಯ ಕೆಲವು ತುಂಬ ಜನ, ಯಾಕೆಂದರೆ ಒಬ್ಬರೇ ಹೇಳಿ ಒಬ್ಬರೇ ಇದು ಮಾಡಿದ್ರೆ ತಪ್ಪಾಗುತ್ತೆ. ನಮ್ಮ ಬಾನವಾಡಿ ಗ್ರಾಮ ಪಂಚಾಯತಿಲಿ ಏನಿದ್ದಾರೋ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡು ಹೋದರೆ ನಾವು ಕ್ರಿಕೆಟ್ ಒಂದೇ ಅಲ್ಲ, ಮತ್ತೆ ಕೆಲವು ಕ್ರೀಡೆಗಳ್ನ ಮತ್ತು ಒಂದು ಒಳ್ಳೆಯ ಕೆಲಸಗಳ್ನ ಮಾಡೋಕ್ಕೆ ನಾವು ಮುಂದೆ ಬರ್ತೀವಿ, ಯೂತ್ಸು ಮುಂದೆ ಬರ್ತೀವಿ. ಇದ್ರ ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಬಾನವಾಡಿ ಗ್ರಾಮ ಪಂಚಾಯತಿ ಗ್ರಾಮಸ್ಥರುಗಳಿಗೆ, ದಯವಿಟ್ಟು ನೀವು ಇದುವರೆಗೂ ಹೆಂಗೆ ನಮಗೆ ಸಪೋರ್ಟ್ ಮಾಡಿದಿರೋ ಮುಂದೆ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ. ನಾವು ಇಲ್ಲಿ 20,000 ರಿಂದ 25,000 ಕ್ಯಾಶ್ ಪ್ರೈಸ್ ಕೂಡ ಇಟ್ಟಿರ್ತೀವಿ. 3 ಪ್ರೈಸ್ ಇರುತ್ತೆ. ಆ 3 ಪ್ರೈಸ್ ಕೂಡ ನಾವು ಗೆದ್ದಂಥ ತಂಡಗಳು, ನಾವು ಗೆದ್ದಂಥ ಕೆಲವು ತಂಡಗಳು ನಮ್ಮ 5 ಟೀಮಲ್ಲಿ ಯಾವುದಾಯ್ತೋ ಅದರಲ್ಲಿ ಯಾವ ಟೀಮ್ ಗೆದ್ದರೂ ಕೂಡ ಕಾಯಕ NGO ಅಂತ ಒಂದು ಸೋಷಿಯಲ್ ಸೊಸೈಟಿ ಐತೆ. ಅದ್ರ ಮುಖೇನ ಏನೋ ನಮ್ಮ ಕೈಲಿ ಆದಷ್ಟು ಗೌರ್ಮೆಂಟ್ ಸ್ಕೂಲ್ಗೆ, ಎಸ್ಪೆಷಲಿ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಬಂದು ಗೌರ್ಮೆಂಟ್ ಸ್ಕೂಲ್ಗೆ ಕೊಡೋಣ. ಯಾಕೆಂದರೆ ನಾವು ಕೆಲವೊಂದು ಜನ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ಕೆಲವೊಂದು ವರ್ಷ, ಅದರಿಂದ ಹುಡುಗರು ಕಷ್ಟ ಗೊತ್ತು, ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಈ ಒಂದು ಒಳ್ಳೆಯ ಉದ್ದೇಶದಿಂದ ಬಾನವಾಡಿ ಪ್ರೀಮಿಯರ್ ಲೀಗ್ ಸೀಸನ್ 3ನ ಮುಂದೂಡಿಸ್ತಾ ಇದ್ದೀವಿ. ಎಷ್ಟನೇ ತಾರೀಕು ನಡೆಯುತ್ತಿದ್ದು ಸರ್? ಆಗಸ್ಟ್ 17, 18ನೇ ತಾರೀಕು ಇದು ಈ ಏನು ಟೂರ್ನಮೆಂಟ್ ಆಯ್ತು ಆ ಟೂರ್ನಮೆಂಟ್ ನಡೆಯುತ್ತೆ. ಇದ್ರ ಬಗ್ಗೆ ಏನು ಅಂತಂದ್ರೆ, ಇವಾಗ ನಾವು ಕೇವಲ ಇವಾಗ ಹಳ್ಳಿ ಏನೋ ಕೆಲಸ ಆಯಿತು, ಕಾಲೇಜ್ ಆಯಿತು, ಸ್ಕೂಲ್ ಆಯಿತು, ಹುಡುಗರು ಏನು ಕೆಲಸ ಬಂದು ಮನೆಗೆ ಬಂದು ಹಳ್ಳಿಲಿ ಏನು ರಾಗಿ ಬಿತ್ತನೆ ಮಾಡಬೇಕು, ಒಳ್ಳೆ ಟೈಮಲ್ಲಿ ಬಿತ್ತನೆ ಮಾಡ್ತೀವಿ, ಬೇರೆ ಕೆಲಸಗಳಲ್ಲಿ ಅದಕ್ಕೆ ಇನ್ವಾಲ್ವ್ ಆಗ್ತೀವಿ ಹೊರತು. ಬಟ್ ಏನು ನಮಗೆ ಅಂದರೆ IPL, ವರ್ಲ್ಡ್ ಕಪ್ ಮತ್ತೊಂದು ಬರೋದ್ರಿಂದ ಬರೀ ಟಿವಿಲೇ ನೋಡೋದು ಬೇಡ, ನಮ್ಮ ಹಳ್ಳಿ ಜನಗಳು ಕೂಡ ಹೊರಗಡೆ ಬರಲಿ, ಈ ಥರದೊಂದು ಕ್ರೀಡೆ ಆಯಿತು ಅಂತ ಅಂದ್ಬಿಟ್ಟು ತೋರಿಸ್ಕೊಡೋಣ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದೆ. ಇದು 3ನೇ ಸೀಸನು. 2 ಸೀಸನ್ ಕೂಡ ನಾವು ಮಾಡಿದ್ದು, ಬಟ್ ಈ ಥರ ಪ್ಲ್ಯಾನಲ್ಲಿ ಮಾಡಿರಲಿಲ್ಲ. ಈ ಸರಿ ಎಲ್ಲ ಒಗ್ಗಟ್ಟಲ್ಲಿ ಕೂಡಿ ಸ್ವಲ್ಪ ಜೋರಾಗಿ ಮಾಡೋಣ ಅಂತ ಮುಂದೆ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಹಾಂ ಸರ್, ಈ ಒಂದು ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗಳನ್ನೋದು ಮಯವಾಗ್ತಾ ಇದೆ. ಹೌದು ಸರ್. ಇದ್ರ ಬಗ್ಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಗ್ರಾಮೀಣ ಪ್ರದೇಶಗಳಲ್ಲಿ ಕ್ರೀಡೆ ಯಾಕೆ ಕಣ್ಮರೆ ಆಗ್ತಾ ಇದೆ ಅಂದರೆ ಸಪೋರ್ಟರ್ಸ್ ಇಲ್ಲ ಸರ್, ಸಪೋರ್ಟರ್ಸ್ ಇಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ನಮ್ಮ ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದು ಓದೋಕ್ಕೋಸ್ಕರ ಕೆಲವೊಂದು ಜನ ಈಚೆ ಹೋಗಿರ್ತಾರೆ, ಕೆಲಸಕ್ಕೋಸ್ಕರ ಕೆಲವೊಂದು ಜನ ಈಚೆ ಹೋಗಿರ್ತಾರೆ. ನಮ್ಮ ಮೊದಲನೆಯ ಉದ್ದೇಶ ಇದೆ, ನಮ್ಮ ಏನು ಪಂಚಾಯಿತಿ ಆಯಿತೋ ಪಂಚಾಯಿತಿ ಪೂರ್ತಿ ಒಗ್ಗೂಡಿ ಆ 2 ದಿವಸ ನಮಗೆ ಹಬ್ಬ ಸರ್. ನಮಗೆ 2 ದಿವಸ ಅದು ಕ್ರಿಕೆಟ್ ಹಬ್ಬ. ಹಬ್ಬದಲ್ಲಿ ಎಲ್ಲ ಕೂಡ ನಾವು ಒಗ್ಗಟ್ಟಾಗಿ ಒಟ್ಟಿಗೆ ಕುಡ್ಕೊಂಡು 2 ದಿವಸ ಟೈಮ್ ಪಾಸ್ ಮಾಡ್ತೀವಿ. ನಾವೆಲ್ಲ ಒಂದೇ ಅನ್ನೋ ರೀತಿಲಿ ನಡ್ಕೊಂಡು ಮಾಡ್ಕೊಡ್ತೀವಿ ಸರ್. ಈಗ ಇದ್ದಂಥ 5 ತಂಡಗಳಲ್ಲಿ ಹೈಯೆಸ್ಟ್ ಬಿಡ್ ಆಗಿರೋಂಥವ್ರು ಯಾರು ಸರ್? ಇದ್ದಂಥ ಈ ಸೀಸನಲ್ಲಿ ಆಲ್ಮೋಸ್ಟ್ ಅಲ್ಲ ಸರ್, ಎಲ್ಲ ಸೀಸನ್ಗಿದೆ ಈ ಸೀಸನ್ ಬಿಡ್ಡಿಂಗ್ ಏನಿದೆ ಅದು ತುಂಬ ಅದ್ದೂರಿಯಾಗಾಯಿತು. ಆಮೇಲೆ ಒಂದು 3 ರಿಂದ 4 ಜನ ಸರ್ ಎಲ್ಲ ಎಷ್ಟು ಬಿಡ್ ಹೋಗಿದ್ದಾರೆ. ಚೆನ್ನಾಗಿತ್ತು ಅಂದರೆ ಅದು ಪ್ಲೇಯರ್ನ ಯಾವ ಟೀಮ್ಗೆ ಹೋಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ 5 ಟೀಮ್ ಸರ್. ಇವರು ಸತೀಶ್ ಅಂದ್ಬಿಟ್ಟು ಟ್ರೋಫಿ ಫೈಟರ್ಸ್ ಕ್ಯಾಪ್ಟನ್ನು ಕಮ್ ಓನರು, ಭರತ್ ಅಂದ್ಬಿಟ್ಟು ಪವರ್ ಶರ್ಟ್ಸ್ ಓನರು ಕಮ್ ಕ್ಯಾಪ್ಟನ್ನು, ನಮ್ಮ ಮಧುಸೂದನ್ ಅಂದ್ಬಿಟ್ಟು ಇವರು ಹಳೆ ಹುಲಿ, ಇವ್ರನ್ನ ನಾವು ಹೊರಗಡೆ ಎಳ್ಕೊಂಬಂದಿದ್ದೀವಿ. ಇವರು RCB ತಂಡದ ಓನರು ಕಮ್ ಕ್ಯಾಪ್ಟನ್ನು. ಇವರು ನಮ್ಮ ಮುದ್ದುರಾಜ್ ಅಂದ್ಬಿಟ್ಟು ಇದೇ ನಮ್ಮ ಬಾನವಾಡಿ ಗ್ರಾಮ ಪಂಚಾಯಿತಿಯ ಮೆಂಬರು. ಇವ್ರ ಜೊತೆ ನಮ್ಮ ಮೆಂಬರ್ಸು, ಅಧ್ಯಕ್ಷರುಗಳು ಎಲ್ಲರದ್ದು ಸಪೋರ್ಟ್ ಇವ್ರ ಕಡೆಯಿಂದನೇ ಸಿಗೋದು. ಇವರು ನಮಗೆ BSS ಟೀಮ್ನ ಓನರ್ ಕಮ್ ಕ್ಯಾಪ್ಟನ್. 5 ಟೀಮ್ ಇದೆ ಸರ್ ಇಲ್ಲಿ. ಕ್ರಿಕೆಟ್ ಒಂದು ಕ್ರೀಡೆ, ದಯವಿಟ್ಟು ಕ್ರೀಡೆ ಥರನೇ ಆಡಿ. IPL ನೋಡಿ ಎಂಜಾಯ್ ಮಾಡಿ, ಬೆಟ್ಟಿಂಗ್ ಆಡಬೇಡಿ, ಮನೆ ಮಠ ಹಾಳಾಗೋಗವೆ, ಕಣ್ಣಲ್ಲಿ ಎಲ್ಲರೂ ನೋಡೋರೆ. ನೆಕ್ಸ್ಟು ಇಲ್ಲಿ ನಾವು ನಡೀತಾ ಇರೋದು ನಮ್ಮ ಎಕ್ಸ್ಪೆಷಲಿ ನಮ್ಮ ಬಾನವಾಡಿ ಪಂಚಾಯತಿಗೆ ನಾನು ಹೇಳ್ಕೊತಾ ಇದ್ದೀನಿ, ಇಲ್ಲಿ ನಡೀತಾ ಇರೋದು ಕ್ರಿಕೆಟು, ವರ್ಲ್ಡ್ ಕಪ್ ಅಲ್ಲ. ನಮ್ಮ ಬಾನವಾಡಿ ಪಂಚಾಯತಿ ಕಪ್ಪು. ನಾನು ಗೆದ್ರು ನಮ್ಮ ಪಂಚಾಯತ್ ಇದೆ, ನಮ್ಮ ಮುದ್ದುರಾಜ್ ಗೆದ್ರು ಪಂಚಾಯತ್ ಇದೆ, ಮಧುರ್ ಗೆದ್ರು ಪಂಚಾಯತ್ ಇದೆ, ಭರತ್ ಗೆದ್ರು ಪಂಚಾಯತ್ ಇದೆ, ಸತೀಶ್ ಗೆದ್ರು ಇದೇ ಊರಲ್ಲೇ ಇರುತ್ತೆ ಕಪ್ಪು. ಇದೇ ಥರ ನಾನು ನಿಮ್ಮಗಳಲ್ಲಿ 5 ಜನದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ, ದಯವಿಟ್ಟು ಇದು ಇವಾಗ ಸಣ್ಣ ಮಟ್ಟಕ್ಕೆ ಐತೆ, ಇದು ನಿನ್ನ ಮುಂದಕ್ಕೆ ತಗೊಳ್ಳೋಣ ಅನ್ನೋ ಒಂದು ಮಾತು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ದಯವಿಟ್ಟು ಆ ಹೂವನ್ನವರೆಲ್ಲ ಮಾತು ಕೊಟ್ಬಿಡಿ. ಹಿಂಗೆ ಇರುತ್ತೆ ನಮ್ಮ ಒಗ್ಗಟ್ಟು, ಹಿಂಗೆ ಇರಲಿ. ಜೈ ಶ್ರೀರಾಮ್.